ಸ್ನೇಹಿತರೆ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಸ್ನೇಹಿತರೆ, ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ದು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಒತ್ತಿ ಅಂತ ಹೇಳ್ತಾ ಈ ಸುದ್ದಿಯಲ್ಲಿ ನಾನು ಅತಿ ಮುಖ್ಯವಾದ ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀನಿ. ಅದು ಯಾರಿಗಂದರೆ, ನೀವೆಲ್ಲ ಸಂಜೆ ಹೊತ್ತು ಕೆಲಸಗಳಿಗೆ ಹೋಗಿ ತಡವಾಗಿ ಪ್ರಯಾಣ ಮಾಡ್ತಿರಲ್ಲ ಪ್ರತಿದಿನ, ಅಂಥವ್ರಿಗೆ ಇದು ಒಂದು ಸಂದೇಶ ಕೊಡೋಕ್ಕೆ ನಾನು ಈ ವಿಡಿಯೋ ಮಾಡಿದ್ದೀನಿ. ಅದು ಏನಂತ ಹೇಳಿದ್ರೆ, ಸ್ನೇಹಿತರೆ, ನಾನು ಇವತ್ತು ಸುಮಾರು ಒಂದು ರಾತ್ರಿ 10 ಗಂಟೆಗೆ ಬಾಗೇಪಲ್ಲಿ ಕಡೆಯಿಂದ ಚಿಕ್ಕಬಳ್ಳಾಪುರಕ್ಕೆ ಬಂದೆ. ಚಿಕ್ಕಬಳ್ಳಾಪುರ ಬಸ್ ಸ್ಟ್ಯಾಂಡಲ್ಲಿ ನಾನು ಒಬ್ರಿಗೆ ಯಾರಿಗೂ ಡ್ರಾಪ್ ಕೊಡೋಕ್ಕೆ ಯಾರೋ ಕೈ ಅಡ್ಡಿ ಮಾಡಿದ್ರು, ಅಲ್ಲಿ ಟಿ ಬಿ ಕ್ಲಾಸ್ ಅಂತ ಹೇಳಿ. ನನಗೆ ಯಾರಾದರೂ 8 ಗಂಟೆ ಮೇಲೆ ಕಾರಲ್ಲಿ ಬರುವಾಗ ಕೈ ಅಡ್ಡ ಇಟ್ಟರೆ ಕಾರ್ ನಿಲ್ಲಿಸ್ತೀನಿ. ಅವ್ನು ಕುಡುಕ ಆಗಲಿ, ಕಲ್ಲಾಗಲಿ, ಫ್ಯಾಮ್ಲಿ ಆಗಲಿ, ಯಾರೇ ಆಗಲಿ, ಪಾಪ ಅವರು ಸಮಸ್ಯೆ ಹೇಗಿರುತ್ತೋ ಪಾಪ ತುಂಬ ರಿಕ್ವೆಸ್ಟ್ ಮಾಡಿಕೊಂಡು 3 ಜನ ಇದ್ದರು. ಕೈ ಅಡ್ಡ ಇಟ್ಟರು, ಡ್ರಾಪ್ ಕೊಟ್ಟೆ. ಬಸ್ ಸ್ಟ್ಯಾಂಡ್ ಬಿಡಿ ಅಂದರೆ ನಾನು ಬೈಪಾಸಲ್ಲಿ ಹೋಗೋನು ಬಸ್ ಸ್ಟ್ಯಾಂಡ್ಗೆ ಬಂದುಬಿಟ್ಟೆ. ಬಸ್ ಸ್ಟ್ಯಾಂಡ್ ಬಿಟ್ಟು ಮುಂದೆ ಹೋಗುವಾಗ ಸುಮಾರು ರೈಟ್ ಸೈಡಲ್ಲಿ ಒಂದು ಬಾಗೇಪಲ್ಲಿ ಸ್ಟಾಪ್ ಅಂತ ಇದೆ, ಆಚೆ ರೋಡ್ ಸೈಡಲ್ಲಿ. ಅಲ್ಲಿ ಸುಮಾರು ಒಂದು 50-60 ಜನ ಪಬ್ಲಿಕ್ ಇದ್ದಾರೆ, ಅದರಲ್ಲಿ ಆ 50-60 ಜನರಲ್ಲಿ ವಯಸ್ಸಾಗಿರೋರು, 55-60 ವರ್ಷ ವಯಸ್ಸಾಗಿರೋರು, ಮಹಿಳೆಯರಿದ್ದಾರೆ, ಪುರುಷರಿದ್ದಾರೆ, ಹುಡುಗರಿದ್ದಾರೆ, ಒಳ್ಳೆ ಹುದ್ದೆಗಳಿಗೆ ಹೋಗಿ ಬರೋಂತಹ ಯುವಕರು ಇದ್ದಾರೆ, ಮತ್ತು ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳಿದ್ದಾರೆ, ಸುಮಾರು ಜನ ಚಿಕ್ಕ ಮಕ್ಕಳು ಎತ್ಕೊಂಡು ತಾಯಂದಿರಿದ್ದಾರೆ. ಅವರೆಲ್ಲ ಒಂದು 50-60 ಜನ ನಿಂತ್ಕೊಂಡಿದ್ದಾರೆ. ನಾನು ಮುಂದೆ ಹೋಗಿಬಿಟ್ಟಿದೆ, ನೋಡಿದೆ ಮೋಸ್ಟ್ಲಿ ಬಾಗೇಪಲ್ಲಿ ಬಸ್ ಸ್ಟಾಪ್ ಅಂತ. ಸ್ವಲ್ಪ ಒಂದು 200 ಮೀಟ್ರ್ ದೂರ ಹೋದೆ. ಯಾಕೆ ಮನಸ್ಸು ಇಷ್ಟ ಆಗಲಿಲ್ಲ, ಯಾಕೆ ಇವರು ಇಷ್ಟೊತ್ತಲ್ಲಿದ್ದಾರೆ, ಯಾಕೆ ಬಸ್ ಬರಲಿಲ್ಲ ಅಂತ ಕೇಳೋಣ ಅಂತ ಮತ್ತೆ ಯೂ ಟರ್ನ್ ಮಾಡ್ಕೊಂಡೋಗಿ ಅಲ್ಲಿ ಕೇಳಿದವ್ರಿಗೆ, ಬನ್ರಿ ಇಲ್ಲಿ, ಯಾಕೆ ಯಾವ ಊರ ಕಡೆ ಹೋಗ್ಬೇಕು ನೀವು, ಇಷ್ಟು ಜನ ಇದ್ದೀರಲ್ವ ಅಂತ, ಯಾಕೆ ಬಸ್ ಬರಲಿಲ್ಲ ಅಂತ ಕೇಳಿದಾಗ, ಸರ್ ಇಲ್ಲ ನನ್ನ ಹತ್ರ ಬಂದರು, ನಾನೇನಾದರೂ ಆ ಕಡೆ ಹೋಗ್ತೀನಿ ಅಂತ ಕಾರ್ ಅಂತ ಬಂದರು. ಇಲ್ಲ ನಾನು ಈ ಕಡೆ ಇಲ್ಲಿಕ್ಕೆ ನೋಡಿ ಬಂದೆ, ಏನು ಸಮಾಚಾರ, ಯಾಕೆ ಇಷ್ಟೊತ್ತು ಬಸ್ ಬರಲಿಲ್ಲ ಅಂತ. 10 ಗಂಟೆ ಆಗಿದೆ, ಸುಮಾರು 10 ಗಂಟೆ ಆಗಿದೆ. ಏನು ಸುಮಾರು 50-60 ಜನ ಮದುವೆಗಳಿಗೆ ಹೋಗಿ ಬಂದಿರ್ತಾರೋ ಆ ಥರ ಇದ್ದಾರೆ. ಅವರೆಲ್ಲ ಆಚೆ ಬೇರೆ ಇದು ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ ಅಂದರೆ ಬೇರೆ ಕಡೆ ತಾಲೂಕುಗಳಿಂದ ಬಂದಿರ್ತಾರಲ್ವ. ಹಾಗಾಗಿ ಕೇಳಿದಾಗ, ಸರ್ 8:30 ಆಯಿತು, ನಾವು 8:30 ಇದ್ದೀವಿ, ಒಂದು ಬಸ್ಸು ಬರಲಿಲ್ಲ, ಅಲ್ಲಿ ಮತ್ತು ಒಳಗಡೆ ಕೂತ್ಕೊಳ್ರಿ ಬಸ್ ಸ್ಟ್ಯಾಂಡಲ್ಲಿಂದ ಹೇಳಿದಾಗ ಅವ್ರು ಹೇಳೋದು ಹೀಗೆ ಹೇಳ್ತಾರೆ, ಇಲ್ಲ ಸರ್ ಒಳಗಡೆಯಿಂದ ಆಚೆ ಕಳಿಸ್ಬಿಟ್ರು, ಹೊರಗಡೆ ಇರಬಾರ್ದು ಅಂತ ಹೇಳಿದ್ರು ಅಂತ ಹೇಳ್ತಾರೆ. ಏನೇನು ಹೇಳಿದ್ರು ಅದನ್ನು ಕೇಳ್ತಾರೆ ಅಂದರೆ ನನಗೆ ಬೇಸರ ಆಯಿತು. ಸರಿ ಅಂತ ನಾನು ಕಾರ್ ಸೈಡ್ ಹಾಕಿ, ಬನ್ರಿ ಇಲ್ಲಿ ಎಲ್ಲ ಈ ಹೆಣ್ಮಕ್ಳೆಲ್ಲ ಇದ್ದೀರ, ಮಕ್ಳಿಗೆ ಎತ್ಕೊಂಡು ರೋಡಲ್ಲಿ ನಿಂತ್ಕೊಂಡಿರಲ್ವ, ಯಾಕೆ ಯಾವ ರೂಲ್ಸ್ ಇದೆ ಬಸ್ ಸ್ಟ್ಯಾಂಡಲ್ಲಿ ಕುತ್ಕೋಬಾರ್ದು ಅಂಥೇಳಿ ಕರ್ಕೊಂಡು ಹೋದೆ. ಕರೆಕ್ಟಾಗಿ 10 ಗಂಟೆ 5 ನಿಮಿಷ ಆಗಿತ್ತು. ಒಳಗಡೆ ಹೋದರೆ ಟಿ ಸಿನೇ ಇಲ್ಲ, ಎಲ್ಲ ಒಳಗಡೆ ಇರುವ ಲೈಟ್ಸ್ ಎಲ್ಲ ಆಫ್ ಮಾಡಿದ್ದಾರೆ. 1-2 ಲೈಟು, ಒಂದು ಚಿಲ್ಲರೆ ಅಂಗಡಿ ಇದೆ. ಇಲ್ಲಿ ಸಂಬಂಧಿಕರು, KSRTC ಡಿಪಾರ್ಟ್ಮೆಂಟ್ಗೆ ಸಂಬಂಧಿಕರು ಯಾರಿದ್ದಾರೆ ಅವ್ರ ನಂಬರ್ ತೊಗೊಳ್ಳಿ ಅಂತ ಅಂಗಡಿ ಹತ್ರ ಒಬ್ಬನು ಕಳಿದೆ. ಅಂಗಡಿ ಹತ್ರ ಸಹ ನಂಬರ್ ಇಲ್ಲ ಅಂತ ಹೇಳಿದ್ರು. ಮತ್ತು ಒಳಗಡೆ ಯಾರೋ ರೂಮಲ್ಲಿ ಮಲಗಿದ್ದ, ಒಂದು ಕರೆದ್ರು, ಇವರು ಕರ್ಕೊಂಬಂದರು. ಹೇಳ್ರಿ ಇದು ಇಷ್ಟು ಪಬ್ಲಿಕ್ ಇದ್ದಾರೆ, ಬಸ್ ಇಲ್ಲ ಅಂತ 8:30 ಅಂದು, ಇವರು ಯಾಕ್ರಿ ಆಚೆ ಕಳಿಸ್ಬಿಡ್ತೀರಂತೆ, ಕುತ್ಕೋಬೇಕಲ್ವ, ಹೆಣ್ಮಕ್ಳು ಕುತ್ಕೊಳ್ಳೋಕ್ಕೆ ಎಲ್ಲ ಆಸನಗಳೆಲ್ಲ ಇದೆ, ಕುತ್ಕೊಳ್ಳೋ ಆಸನಗಳಿದಾವಲ್ವ, ಯಾಕೆ ಆಚೆ ಕಳಿಸಿ, ಯಾವ ರೂಲ್ಸ್ ಇದೆ? KSRTC ಡಿಪಾರ್ಟ್ಮೆಂಟಲ್ಲಿ ಎಲ್ಲ ರೂಲ್ಸ್ ಇದೆಯಾ? 8:30 ದಾಟಿದರೆ ಬಸ್ ಸ್ಟ್ಯಾಂಡಲ್ಲಿ ಕುತ್ಕೋಬಾರ್ದು ಅಂತ, ರೋಡಲ್ಲಿ ನಿಂತ್ಕೊಳ್ಳಿ ಅಂತ ಯಾರು ಹೇಳಿದ್ದು, ಯಾವನು ಹೇಳಿದ್ದು ಅಂತ ಹೇಳಿದಾಗ ಸೈಲೆಂಟ್ ಆಗಿಬಿಟ್ರು. ಪಬ್ಲಿಕ್ಕೆಲ್ಲ ನನಗೆ ಹೇಳ್ತಾರೆ, ಸರ್ ಅವ್ರು ಆಚೆ ಹೋಗ್ಬಿಡಿ ಅಂತ ಕಳಿಸ್ಬಿಟ್ರು ಅಂತ. ಎಲ್ಲ ಪಬ್ಲಿಕ್ ನಾನು ಒಂದು ಹೇಳೋದು, ಬಸ್ ಸ್ಟ್ಯಾಂಡಲ್ಲಿ ಇಷ್ಟೊತ್ತಿಗೆ ಇರಬೇಕು, ಅಷ್ಟೊತ್ತಿಗೆ ಏನೋ 12 ಗಂಟೆ ದಾಟಿದರೆ ಇರಬಾರ್ದು ಅಂತ. ಇಲ್ಲಿ 8:30ಗೆ ಹೆಣ್ಮಕ್ಳಲ್ಲಿ ಕುತ್ಕೋಬಾರ್ದು ಅಂದರೆ ಹೆಣ್ಮಕ್ಳು ಬರ್ತಾರೆ, ಹೇಳ್ತಾರೆ, ವಿದ್ಯಾರ್ಥಿಗಳು ಇದ್ದಾರೆ, ಅದರಲ್ಲಿ ವಯಸ್ಸಿಗಾಗಿರೋ ಹೆಣ್ಮಕ್ಳಿದ್ದಾರೆ, ಸರ್ ನಾವು ಯಾವಾಗಲೂ ಬರ್ತೀವಿ, 8:30ಗೆ ಬಂದರೆ ಇಲ್ಲಿ ಕುತ್ಕೊಳ್ಳೋಕೆ ಬಿಡಲ್ಲ ಸರ್, ರೋಡಲ್ಲಿ ನಿಂತ್ಕೊಳ್ಳೋಕೆ ಅಂತಾರೆ. ನೋಡಿ, ಹೆಣ್ಮಕ್ಳು ರೋಡಲ್ಲಿ ನಿಂತ್ಕೊತಾರೆ. ಈಗ ಏನಾದರೂ ನಡೀಬಾರ್ದಂತಹ ಘಟನೆಗಳು ನಡೆದರೆ ಇಡೀ ಜಿಲ್ಲೆಗೆ ತೊಂದರೆ ಅಲ್ವಾ? ರಾಜ್ಯದಲ್ಲಿ ಈಗಲೇ ಸುಮಾರು ಹೆಣ್ಮಕ್ಳ ಮೇಲೆ ಗಲಭೆಗಳು ನಡೀತಿದ್ದಾವೆ, ತುಂಬ ಸಮಸ್ಯೆಗಳು ನಡೀತಿದೆ. ಈಗ ಆಂಧ್ರದಲ್ಲಿ ನೋಡಿದ್ದೀರಿ, 1 ವರ್ಷದ ಹಿಂದೆ ಒಂದು ಹೆಣ್ಮಗಳು ಬಸ್ ಇಳಿದು ಹೋಗುವಾಗ ಆ ಹೆಣ್ಮಗಳ ಮೇಲೆ ಅತ್ಯಾಚಾರ ನಡೆದು ಸಾಯಿಸಿಬಿಟ್ಟು ಎಷ್ಟು ಘಟನೆ, ಇಡೀ ರಾಜ್ಯನೇ ಹೋರಾಟಗಳು ಮಾಡಿದ್ರು. ಇಂಥವ್ರು ತಡರಾತ್ರಿಯಲ್ಲಿ ಬರುವಂಥ 8 ಗಂಟೆ 9 ಗಂಟೆ 10 ಗಂಟೆಯಲ್ಲಿ ಬರುವಂತಹ ಹೆಣ್ಮಕ್ಳಿಗೆ KSRTC ಡಿಪಾರ್ಟ್ಮೆಂಟ್ ಅವರು, TC ಅನ್ನೋರು
ಬಸ್ ಸ್ಟ್ಯಾಂಡಲ್ಲಿ ಎಲ್ಲ ಕಡೆನೂ ಹೋಗ್ಬಿಟ್ರು ಪಬ್ಲಿಕ್ಸ್ ಯಾರೂ ಇಲ್ಲ, 5-6 ಜನ ಇದ್ದರೂ ಅವ್ರಿಗೆ ಏನೋ ವ್ಯವಸ್ಥೆ ಮಾಡಿಸ್ಬೇಕು, ಅದು ರೂಲ್ಸ್ ಇದೆ. ಅದನ್ನು ಬಿಟ್ಟು 50-60 ಜನ ಇದ್ದರೂ ರೋಡಲ್ಲಿ ಕ್ಲೋಸ್ ಮಾಡ್ಕೊಂಡು ಹೋಗ್ಬಿಟ್ರು ಏನದ್ರ ಅರ್ಥ? 8:30ಯಿಂದ 10 ಗಂಟೆವರೆಗೆ ಬಸ್ ಇಲ್ಲ ಅಂತ ಹೇಳಿದ್ರೆ ಪಬ್ಲಿಕ್ಸು ಹಾಗೆ ಇದ್ದಾರೆ. ಯಾರು ನೀವು ಬನ್ರಿ ಅಂದಾಗ ಅವರೆಲ್ಲ ಹೌದು ಸರ್ ಅಂತ ಮಕ್ಕಳು ಚಾಡಿಗಳು ಹೇಳ್ತಾರಲ್ಲ, ಹಂಗೆ ಹೇಳ್ಕೊಂಡು ಬರ್ತಾರೆ. ಸರ್ 8:30ಯಿಂದ ಇಲ್ಲೇ ಇದೆ, ಯಾವುದು ಬರಲಿಲ್ಲ ಅಂತೊಬ್ಬರು, ಅಲ್ಲಿ ಇರೋಕ್ಕೆ ಬೀಳಲಿಲ್ಲ ಸರ್, ಆಚೆ ಕಳಿಸ್ಬಿಟ್ರು ಅಂತ ಒಬ್ಬರು. ಏನೇನು ಯಾಕೆ ರೀ ಕೇಳ್ಬೇಕು ನೀವು, ಯಾಕೆ ಆಚೆ ಹೋಗ್ಬೇಕು, ಅಲ್ಲಿ ಕುತ್ಕೋಬೇಕು, ಏನು ಕುಡುಕ್ರು ಇದ್ದೀರಾ ನೀವು, ಏನಿಲ್ಲ ಅಲ್ವಾ, ಯಾಕೆ ಕುತ್ಕೋಬಾರ್ದು ಅಂತ. ಬಸ್ಸುಗಳು ಹೊರಗಡೆಗೆ ಬರಲ್ಲ, ಬಸ್ಸುಗಳು ಬರಬೇಕು ಹೊರಗಡೆಗೆ, ನೀವೆಲ್ಲ ಆಚೆ ಹೋಗಿ ನಿಂತ್ಕೊಂಡ್ರೆ ಹಂಗೆ ಹೋಗ್ಬಿಡ್ತಾರೆ ಅವ್ರು. ಒಳಗಡೆಗೆ ಬಂದು ತುಂಬ ಜನ ಇದ್ದಾರೆ ಅಂದರೆ ಅವ್ರಿಗೆ TC ಅನ್ನೋರು ಕೇರ್ ತೊಗೊತಾರೆ. ನೋಡಿ ಇಷ್ಟು ಪಬ್ಲಿಕ್ ಇದ್ದಾರೆ, ಒಂದು ಬಸ್ ಹಾಕಿ ಕಳಿಸ್ತಾರೆ. 60 ಜನ ಇದೆ ಅಂದರೆ ಒಂದು ಬಸ್ ಕಳಿಸ್ತಾರೆ ಆರಾಮಾಗಿ. ಅಕಸ್ಮಾತ್ ಬೆಂಗಳೂರಿಂದ ಬರೋ ಬಸ್ಸು 12 ಗಂಟೆವರೆಗೆ ಇದೆ ಅಂತ ಹೇಳಿ ಕಳಿಸ್ತಿದ್ದಾರೆ ಅಂದರೆ, ಬರೋ ಬಸ್ಸುಗಳು ತುಂಬ ತುಂಬಿದ್ರೆ ಹೆಂಗೆ ನಿಂತ್ಕೊತೀರಿ ನೀವು? ಅಕಸ್ಮಾತ್ ಬಳ ಇರೋರು ಹತ್ಕೊಂಡು ಹೋಗ್ಬಿಡ್ತಾರಪ್ಪ. ವಯಸ್ಸಾಗಿರೋರು ಮಹಿಳೆಯರಿದ್ರೆ ಏನು ಮಾಡೋದು? ಅವ್ರು ಹತ್ಕೊಳ್ಳೋಕೆ ಬರಲಿಲ್ಲಪ್ಪ, ಅವ್ರಿಗೆ ಯಾರು ಹೊಣೆ? ಕಾಸಿಲ್ಲ ಅವ್ರ ಹತ್ರ ಕಾರ್ ಮಾಡ್ಕೊಂಡು ಹೋಗೋಕ್ಕೆ. ಸ್ವಲ್ಪ ಯೋಚನೆ ಮಾಡಬೇಕು. ವಿದ್ಯಾವಂತರು ಕೇಳೋಕ್ಕೆ ಹಕ್ಕಿದೆ. ಸರ್ಕಾರಿ ಬಸ್, ಸರ್ಕಾರಿ ಅಂದರೆ ಯಾರು? ಸರ್ಕಾರ ಅಂದರೆ ಯಾರು? ಸರ್ಕಾರ ಅಂದರೆ ನಾವು ಕಟ್ಟೋ ತೆರಿಗೆಯಲ್ಲೇ ಸರ್ಕಾರ ನಡೀತಾ ಇರೋದು, ಅರ್ಥ ಮಾಡ್ಕೊಳ್ಳಿ. ಸರ್ಕಾರಿ ಬಸ್ಗಳಂದರೆ ನಮ್ಮ ಒಳ್ಳೆಯದಕ್ಕೆ, ನಮಗೋಸ್ಕರ ಇರೋದು ಬಸ್ಸುಗಳು. ಸ್ನೇಹಿತರೆ, ನಾನು ಹೇಳೋದಿಷ್ಟೇ. ಈ ವಿಡಿಯೋನಲ್ಲಿ ತುಂಬ ಬೇಸರ ಆಯಿತು ನನಗೆ ಇದು ಅಲ್ಲಿ ನೋಡಿದಾಗ. ಸರ್ ನಾವು ಅಲ್ಲಿಂದ ಬೇರೆ ಹಳ್ಳಿಗೆ ಹೋಗ್ಬೇಕಂತ ಕೆಲವರು ಹೇಳ್ತಾರೆ. ಸರ್ ನಾವು ಬಸ್ ಸ್ಟ್ಯಾಂಡಿಂದ ಬೇರೆ ಮನೆ ದೂರ ಇದೆ ಸರ್ ಅಂತಾರೆ. ನೋಡಿ 10 ಗಂಟೆ ಆದರೂ ಬಸ್ ಬಂದಿಲ್ಲ, ಸರಿ 10:30ಗೆ ಬಸ್ ಬಂದು ಅಂದ್ಕೊಳ್ಳಿ, ಹೋಗೋಕ್ಕೆ ಒಂದು ತಾಸು 11:30ಗೆ ಹೋಗ್ತಾರೆ. 11:30ರಿಂದ ಬಸ್ ಸ್ಟ್ಯಾಂಡಲ್ಲಿ ಹೆಣ್ಮಕ್ಳು, ವಯಸ್ಸು ಬಂದಿರೋ ಹೆಣ್ಮಕ್ಳಿದ್ದಾರೆ. ಅವ್ರು ನಡ್ಕೊಂಡು ಹೋಗುವಾಗ ಏನಾದರೂ ಕುಡುಕರು ಏನಾದರೂ ಆ ಮಕ್ಕಳ ಮೇಲೆ ಅತ್ಯಾಚಾರಗಳಾದರೆ, ಏನಾದ್ರು ಸಮಸ್ಯೆಗಳಾದರೆ ಯಾರು ಹೊಣೆ? ಈ ಥರ ಘಟನೆಗಳಾಗಬಾರ್ದಂದ್ರೆ ಸ್ವಲ್ಪ ವಿದ್ಯಾವಂತರು ಹಕ್ಕುಗಳನ್ನು ಕೇಳಬೇಕು. ಅಲ್ಲಿ 8:30ಗೆ ನಿಮ್ಗೆ ಆಚೆ ಕಳಿಸುವಾಗ ಎಲ್ಲ TC ಕೇಳಬೇಕು. ತುಂಬ ಜನ ಇದೆ, ನೀವು ಅಲ್ಲೇ ಇರಬೇಕು, ಬಸ್ ಸ್ಟ್ಯಾಂಡ್ ಒಳಗಡೆ ಇರಬೇಕು. ಜನ ಜಾಸ್ತಿ ಇರೋದು ನೋಡಿ ಅವರೇ ಬಸ್ ಒಂದು ಹಾಕಿ ಕಳಿಸ್ತಾರೆ. ನೀವು ಆಚೆ ರಸ್ತೆಗಳಲ್ಲಿ ರೋಡಲ್ಲಿ ನಿಂತ್ಕೊಂಡಿದ್ರೆ ಯಾರಂತ ನಿಮ್ಮನ್ನು ಗುರುತಿಸ್ತಾರೆ, ಎಲ್ಲಿಗೆ ಹೋಗೋರನ್ನು ಗುರುತಿಸ್ತಾರೆ? ಅವರು TC ಹೋಗ್ಬಿಟ್ಟಿದ್ದಾನೆ. ಸ್ನೇಹಿತರೆ, ಅಷ್ಟೇ ನಾನು ಹೇಳೋದು. ಯಾವುದೇ ತಾಲೂಕುಗಳಲ್ಲಾಗಲಿ, ಜಿಲ್ಲೆ ಮಟ್ಟಗಳಲ್ಲಾಗಲಿ ಬಸ್ಸು ತಡವಾಗಿ ನೀವು ತುಂಬ ಒಂದು ತಾಸು, 1.5 ತಾಸು ಆದ್ರೂ ಅದು 8 ಗಂಟೆ ದಾಟಿದ ಮೇಲೆ 9-9:30 ಆಯ್ತು ಅಂದರೆ ಕೇಳಿ, TC ಕೇಳಿ. ಅರ್ಥ ಆಯ್ತಾ? TC ಕೇಳಿದ ಮೇಲೆ ಬಸ್ ಹಾಕಿಲ್ಲ, ಅವ್ರು ಸರಿಯಾಗಿ ಸ್ಪಂದಿಸಿಲ್ಲ ಅಂದರೆ ದಯಮಾಡಿ ಇಡೀ ರಾಜ್ಯದಲ್ಲಿ ಯಾವುದೇ ತಾಲೂಕು ಆಗ್ಬೋದು, ಜಿಲ್ಲೆಯಲ್ಲಿ ಆಗ್ಬೋದು, ನನ್ನ ನಂಬರ್ಗೆ ದಯಮಾಡಿ ಕರೆ ಮಾಡಿ. ನೀವು ಯಾವುದೇ ತಾಲೂಕು ಇರ್ಬೋದು, ಯಾವುದೇ ಜಿಲ್ಲೆಯಲ್ಲಿ ಇರ್ಬೋದು, ಕರ್ನಾಟಕದ 32 ಜಿಲ್ಲೆಗಳಲ್ಲಿ ಅಕಸ್ಮಾತ್ ಬಸ್ ಬಂದಿಲ್ಲ, ವಯಸ್ಸಾಗಿರೋರು, ವೃದ್ಧರಾಗ್ಬೋದು, ವಯಸ್ಸಾಗಿರೋರು ಅಂಕಲ್ಸ್ ಆಗ್ಬೋದು, ಇಲ್ಲ ಹುಡುಗರಾಗ್ಬೋದು, ಹುಡುಗಿರಾಗ್ಬೋದು, ಯಾವುದೇ ವಯಸ್ಸಾಗಿರೋಗ್ಬೋದು, ಎಲ್ಲರೂ ನಮ್ಮ ನೆಂಟರೇ ಅಂದ್ಕೊತೀವಿ. ನೋಡಿ, ಯಾರೇ ಆಗಲಿ ವಿದ್ಯಾವಂತರು ಹೋಗ್ತಾ ಇರ್ತಾರೆ ಕಾರುಗಳಲ್ಲಿ, ಇಲ್ಲ ನೀವು ಬೈಕ್ಗಳಲ್ಲಿ ಹೋಗ್ತಾ ಇರ್ತಾರೆ, ಬಸ್ ಸ್ಟ್ಯಾಂಡ್ಗಳಲ್ಲಿ ಹೆಣ್ಮಕ್ಳಿದ್ರೆ, ಇಲ್ಲ ಒಂದು ಸಂಸಾರ ಫ್ಯಾಮಿಲಿಗಳಿದ್ರೆ ದಯಮಾಡಿ ಕೇಳಿ. ಎಲ್ಲಿಗೆ ಹೋಗ್ಬೇಕು ನೀವು ಇಷ್ಟೊತ್ತಲ್ಲಿ ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡಿದ್ದೀರಾ? 9 ಗಂಟೆ ದಾಟಿದ ಮೇಲೆ ಕೇಳಿರಿ, ಪರವಾಗಿಲ್ಲ, ಗಂಟು ಏನೂ ಹೋಗಲ್ಲ. ನಾನು ಸುಮಾರು ಸಲ ಈ ಥರ ಘಟನೆಗಳು ಒಂದು 5-6 ನೋಡಿದ್ದೀನಿ. ಒಬ್ಬರು ಒಂದು ಫ್ಯಾಮ್ಲಿ ಇದೆ, ತಾಯಿ, ಮಗಳು, ಮೊಮ್ಮಗಳು ವಯಸ್ಸಲ್ಲಿದ್ದಾಳೆ, ತಾಯಿನೂ ವಯಸ್ಸಲ್ಲಿದ್ದಾರೆ, ಮತ್ತು ಮಗಳು ಅವರ ತಾಯಿ ತುಂಬ ವಯಸ್ಸಾಗಿದೆ, 60. ಅವ್ರ ಮಗಳು ಒಂದು 35, ಮತ್ತು ಅವ್ರ ಒಂದು ಹುಡುಗಿ ಒಂದು 15-16 ವರ್ಷ. 3 ಜನನೂ ಬಸ್ ಸ್ಟ್ಯಾಂಡಲ್ಲಿದ್ದಾರೆ. ಅವರು ಎಲ್ಲೋ ಹೋಗ್ಬೇಕಂತ ಬಸ್ ಸ್ಟಾಪಲ್ಲಿದ್ದಾರೆ. ದೇವನಹಳ್ಳಿಯಲ್ಲಿ ಒಂದು ಘಟನೆ ನೋಡಿದ್ದು. ಅಷ್ಟೊತ್ತು ಸುಮಾರು ಅಂದರೆ 10 ಕಾಲಾಗಿದೆ. ಕೆಲವರು ಈ ಆಟೋ ಡ್ರೈವರ್ಗಳು ಏನು ಹೇಳ್ತಿದ್ದಾರೆ, ಬಸ್ಗಳಿಲ್ಲಮ್ಮ, ನಾನು ರೂಮ್ ತೋರಿಸ್ತೀನಿ, 150 ರೂಪಾಯಿಗೆ ಬಾಡಿಗೆ ರೂಮ್ ಸಿಗುತ್ತೆ, ಲಾಡ್ಜಲ್ಲಿ ಬೆಳಗ್ಗೆ ಹೋಗಿ ಅವ್ರು ಯಾರೋ ಆಂಧ್ರ ಕಡೆ ಪುಟ್ಪಡ್ತಿಗೆ ಹೋಗೋದಂತೆ. ಅಲ್ಲಿಗೆ ಬಂದಿದ್ದಾರೆ, ಎಲ್ಲ ದೇವಸ್ಥಾನಕ್ಕೆ ಹೋಗಿ ಬಸ್ ಬರುತ್ತೆ ಅಂತ 10 ಕಾಲಾಗಿದೆ, ಇಲ್ಲ. ನಾನು ಎಲ್ಲ ಹೋಗ್ಬೇಕಮ್ಮ ಅಂತ ಕೇಳಿದಾಗ, ಸರ್ ನಾವು ಆಂಧ್ರ ಕಡೆ ಹೋಗ್ಬೇಕು, ಬಸ್ ಬರುತ್ತೆ ಅಂತ ಹೇಳಿದ್ರು. ಇವ್ರು ನೋಡಿದ್ರೆ ಬಸ್ ಇಲ್ಲ, ರೂಮ್ ಸಿಗುತ್ತೆ ಅಂತ ಹೇಳ್ತಾರೆ ಅಂತಾರೆ. ಅವ್ರು ಕನ್ಫ್ಯೂಷನ್ನು, ಎಲ್ಲಿ ಹೋಗಬೇಕು, ಈ ಕಡೆ ಇವನು ಹೇಳೋದು ರೂಮ್ಗೆ ಹೋಗೋದಾ, ಇಲ್ಲ ಬಸ್ ಸಿಗಲ್ಲ ಅಂತ. ನಾನು ಎಲ್ಲಿ ಬಸ್ ಸ್ಟ್ಯಾಂಡ್ ಇನ್ನು ಬರ್ತಾ ಅಂಗಡಿಗಳು ಕ್ಲೋಸ್ ಮಾಡ್ತಾರೆ, ಬಸ್ ಸ್ಟ್ಯಾಂಡಲ್ಲಿ ಇರೋಕ್ಕಾಗಲ್ಲ, ಪೊಲೀಸರು ಇದು ಮಾಡ್ತಾರೆ. ಏನು ಮಾಡೋದು ಅಲ್ವಾ? ಈ ರೀತಿಯ ಘಟನೆ ನಾನು ಕಣ್ಮುಂದೆ ನೋಡಿದೆ. ಅಕಸ್ಮಾತ್ ರೂಮ್ಗಂತ ಅವರು ಎಲ್ಲ ಕರ್ಕೊಂಡೋಗಿ ಅವ್ರಿಗೇನು ಮಿಸ್ಟೇಕ್ಸ್ ಆಗಿ ಏನೋ ಸಮಸ್ಯೆ ಆದರೆ ಯಾರು ಹೊಣೆ ಅಲ್ವಾ? ಈ ಥರ ಘಟನೆಗಳು ಈ ಥರ ಇದ್ದಾಗ ಕೇಳಿ, ವಿದ್ಯಾವಂತರು ಆಗೋರು ಅಂತ ಕೇಳಿ. ನಾನು ಆವಾಗ ನಾನು ಅಲ್ಲಿ ಕರ್ಕೊಂಡು ಅವರು ಅವ್ರ ಸಂಬಂಧಿಕರಿಗೆ ಮಾಹಿತಿ ಕೊಟ್ಟು, ಹೆಣ್ಮಕ್ಳೆಲ್ಲ ರೂಮ್ಸ್ ಎಲ್ಲ ಇದು
ಒಂದು ಪಿ ಜಿ ಥರ ಮಾಡ್ಕೊಂಡಿದ್ರು. ಅವ್ರು ನಮ್ಗೆ ಗೊತ್ತಿರೋರಿದ್ರು. ಅಲ್ಲಿ ಕಳಿಸಿ ಅಲ್ಲಿ ಇದ್ದು ಬೆಳಗ್ಗೆನೇ ಹೋಗ್ಬಿಡಮ್ಮ ಫ್ರೆಶ್ ಅಪ್ ಆಗಿಬಿಟ್ಟು ಅಂತ ಹೇಳಿ ವ್ಯವಸ್ಥೆ ಮಾಡಿದೆ. ಅದ್ರ ಸಮಯ ತುಂಬ ದೊಡ್ಡ ಥರ ಬಂದೆ, ನನಗೆ ಭಯ ಆಯಿತು ಅಂತ ಅಜ್ಜಿ ಹೇಳ್ಕೊಳ್ತಾರೆ. ಅಕಸ್ಮಾತ್ ನಾನು ಆ ಕಡೆ ವಿಚಾರಣೆ ಮಾಡಿಲ್ಲ ಅಂದರೆ, ಅಕಸ್ಮಾತ್ ಏನು ತೊಂದರೆ ಆಗಿದರೆ ಈ ಥರ ಏನಾದರೂ ವ್ಯವಸ್ಥೆ ಮಾಡಬೇಕು. ಯಾಕಂದರೆ ಎಲ್ಲರ ಹತ್ರ ಕಾಸು ಇರುತ್ತೆ ಇಲ್ವೋ, ಒಂದು ರೂಮ್ ಮಾಡ್ಕೋಬೇಕನ್ನೋ ಕಾಸು ಇರುತ್ತೆ. ಕಾಸು ಇದ್ರೂ ಅಲ್ಲಿ ಏನಾದರೂ ಸಮಸ್ಯೆ ಆದರೆ ಅಲ್ವಾ. 10 ಗಂಟೆ ಆಗಿದೆ, ಯಾವುದೋ ದೇವಸ್ಥಾನಕ್ಕೆ ಹೋಗಿ ಬಸ್ ಕೋಟೆ ಕಡೆಯಿಂದ ಬಂದಿದ್ದಾರೆ, ಬರುತ್ತೆ ಬಸ್ ಅಂತೇಳಿ. ಕೆಲವರು ಬಸ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಅಂತೆ. ಇವನು ಯಾರೋ ಅವ್ನು ತಲೆ, ನಾನು ಹೋದಾಗ ಅವನು ಯಾರೋ ದೂರ ಹೋಗ್ಬಿಟ್ಟ ಅಲ್ವಾ. ಈ ರೀತಿ ಘಟನೆಗಳು ನಡೀತಾ ಇರ್ತವೆ. ದಯಮಾಡಿ ನಾನು ಹಾಕಿರೋ ನಂಬರ್ಗೆ ನನ್ನ ಅಣ್ಣ ಆಗ್ಬೋದು, ನನ್ನ ಅಕ್ಕ ತಂಗಿರು ಯಾರೇ ಆಗ್ಬೋದು, ನೀವು ಯಾವುದೇ ಮೂಲೆಯಲ್ಲಿ ಇಲ್ಲಿ ಬೀದರಿಂದ ಹಿಡಿದು ಬೆಂಗಳೂರವರೆಗೂ ಯಾವುದೇ ಒಂದು ಸಮಸ್ಯೆ ಬಸ್ ಇಲ್ಲ ಅಂದರೆ ನಾನು ನಿಮ್ಮ ಜಿಲ್ಲೆಯದ್ದು ನಾನು ಮ್ಯಾನೇಜರ್ಗಳದ್ದು ಟಿ ಸಿಗಳದ್ದು ನಂಬರ್ ಇಟ್ಕೊಂಡಿರ್ತೀನಿ. ಕರೆ ಮಾಡಿ ವ್ಯವಸ್ಥೆ ಮಾಡಿಸ್ಕೊಡ್ತೀನಿ. ಅರ್ಥ ಮಾಡ್ಕೊಳ್ಳಿ. ದಯಮಾಡಿ ಅಪಘಾತಗಳಿಗೆ ನೀವು ತುತ್ತಾಗಬೇಡಿ. ಸುಮಾರು ಹೆಣ್ಮಕ್ಳಿಗೆ ಸಂರಕ್ಷಣೆ ಮಾಡಬೇಕು. ಮತ್ತು ಒಡವೆಗಳು ಹಾಕ್ಕೊಂಡು ಓಡಾಡ್ತಾ ಇರ್ತೀರ ರಾತ್ರಿ ಹೊತ್ತಲ್ಲಿ, ಏನಾದ್ರು ಕಳ್ತನ ಮಾಡಿ ಪ್ರಾಣ ತೆಗೆದ್ರೆ ಏನು ಮಾಡ್ತೀರಾ ಅಲ್ವಾ. ಪ್ರಾಣ ಕಾಪಾಡ್ಕೋಬೇಕು. ನಮ್ಮ ಹೆಣ್ಮಕ್ಳ, ನಮ್ಮ ಮನೆ ಹೆಣ್ಮಕ್ಳ ಮಾನ ಕಾಪಾಡ್ಕೋಬೇಕಾದ್ರೆ ಪ್ರತಿಯೊಬ್ಬರಿಗೂ ಒಂದು ಕೈ ಹಾಕಿ ಸಮಾಜದ ಕಡೆ ಗಮನ ಹಾಕಿ. ಏನಾದರೂ ಸಮಸ್ಯೆ ಯಾರೋ ಬಿಡೋ ಅಂತ ಅನ್ಕೋಬಾರ್ದು, ಅವರು ನಮ್ಮ ಹೆಣ್ಮಕ್ಳ ಥರ ಅಂತ ಯೋಚನೆ ಮಾಡಿದ್ರೆ ಸಮಾಜದಲ್ಲಿ ಯಾವುದೇ ರೀತಿಯ ಘಟನೆಗಳು ನಡೆಯಲ್ಲ. ದಯಮಾಡಿ ಇದೊಂದು ಮಾಡಿ ಓಡಾಡ್ತಾ ನೋಡಿ. ನಾನು ಯಾರಿಗೂ ಡ್ರಾಪ್ ಕೊಡೋಕ್ಕೆ ಬಸ್ ಸ್ಟ್ಯಾಂಡಲ್ಲಿ ಹೊರಗಡೆಗೆ ಬಂದಿದ್ದಕ್ಕೆ ಅದು ನೋಡಿದೆ 50-60 ಜನಕ್ಕೆ ನೋಡಿ. ಬಸ್ ಬಂದು ಆ ಟಿ ಸಿಗೆ ಬೈದ ಮೇಲೆ, ಸರ್ ಬಸ್ಸು ಬರುತ್ತೀರಿ ಸರ್ ಅಂತ, ಯಾವ್ದು ಬರುತ್ತೆ ಅಂತ ಚೆನ್ನಾಗಿ ಆವಾಜ್ ಮಾಡಿದ್ಮೇಲೆ ಅವನು ಮತ್ತೆ ಯಾವುದೋ ಒಂದು ಬಸ್ ವ್ಯವಸ್ಥೆ ಮಾಡಿ 60 ಜನ ಕಳೆದೆ. ಸರ್ ತುಂಬ ಧನ್ಯವಾದಗಳು ಅಂತ ಹೇಳ್ತಾರೆ. ವಯಸ್ಸಾಗಿರೋ ಅಜ್ಜಿ, ಅಪ್ಪ ಮಗನ ಥರ ಹೆಂಗೋ ದೇವ್ರ ಥರ ಬಂದೆಪ್ಪ ಅಂತ ಹೇಳ್ತಾರೆ. ಸಾಕು ಅವ್ರ ಆಶೀರ್ವಾದ, ತುಂಬ ಸಂತೋಷ ಆಯಿತು. ಆ ರೀತಿ ಪ್ರತಿಯೊಬ್ಬರು ಜವಾಬ್ದಾರಿ ತಗೊಳ್ಳಿ. ಅರ್ಥ ಆಯ್ತಾ. ನೀವಿರೋ ಕಡೆ ಬಸ್ ಸ್ಟ್ಯಾಂಡ್ ಕಡೆ ಹೋಗ್ತೀರಿ, ಏನಾದರೂ ಮೆಡಿಕಲ್ ಶಾಪ್ ರಾತ್ರಿ ತಡವಾಗಿ ಬಸ್ ಸ್ಟ್ಯಾಂಡ್ ಕಡೆ ಒಂದು ರೋಡ್ ಹಂಗೆ ಹಾಕಿ, ತುಂಬ ವಯಸ್ಸಾಗಿರೋರು ಇದ್ದರೆ ಹೆಲ್ಪ್ ಮಾಡಿ. ಎಲ್ಲೋಗಿ ಹೋಗ್ಬೇಕು ಅಜ್ಜಿ, ಎಲ್ಲೋಗಿ ಹೋಗ್ಬೇಕಪ್ಪ ಅಂತ ಕೇಳಿ ಅರ್ಥ ಮಾಡ್ಕೊಂಡು ಸಹಾಯ ಮಾಡಿ. ಸಮಾಜ ಸೇವೆ ಮಾಡೋರು ಈ ರೀತಿ ಮಾಡಲೇಬೇಕಂತ ನನ್ನ ಆಸೆ. ದಯಮಾಡಿ ಈ ರೀತಿ ಯಾವುದೇ ಜಿಲ್ಲೆಯಲ್ಲಿ, ಯಾವುದೇ ತಾಲೂಕಲ್ಲಿ ನನ್ನ ಪ್ರೀತಿಯ ಅಣ್ಣ ತಮ್ಮಂದಿರಾಗ್ಬೋದು, ಅಕ್ಕ ತಂಗಿರಾಗ್ಬೋದು, ಸಮಸ್ಯೆ ಬಸ್ ಬಂದಿಲ್ಲ, ಏನಾದರೂ ಸಮಸ್ಯೆ ಆಯಿತು, ಏನೋ ತೊಂದರೆ ಆಗ್ತಿದೆ ಅಂದರೆ ಈ ನಂಬರ್ ಇಟ್ಕೊಳ್ಳಿ. ನಿಮ್ಮ ತಮ್ಮ ಅಂದ್ಕೊಳ್ಳಿ. ನನಗೆ ಯಾವುದೇ ರೀತಿಯ ಸಮಸ್ಯೆ ಇದ್ದರೂ ಒಂಚೂರು ಕಾಲ್ ಮಾಡಿ, ಸರಿನಾ. ನಾನು ವ್ಯವಸ್ಥೆ ಮಾಡ್ತೀನಿ. ಫೋನ್ ಮಾಡಿ. ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ಇಲಾಖೆಗಳದ್ದು ನಂಬರ್ಗಳಿದ್ದಾವೆ ನನ್ನ ಹತ್ರ. ದಯಮಾಡಿ ಸರಿನಾ. 10 ಗಂಟೆ ಆದಮೇಲೆ ಹೆಣ್ಮಕ್ಳು ಆಚೆ ತುಂಬ ತಡವಾಗಿ ಅಲ್ಲಿ ನೋಡಿದ್ರೆ ಸ್ವಲ್ಪ ಭಯ ಆಯಿತು, ಬೇಜಾರಾಯಿತು ನನಗೆ. ಇಷ್ಟು ಜನ ಇದ್ದಾರೆ, ಬಸ್ 8:30 10 ಗಂಟೆ ಆದರೂ ಬಂದಿಲ್ಲ ಅಂತ ಎಲ್ಲ ಆಚೆ ಇದ್ದಾರೆ. ನಮ್ಮ ಕರ್ನಾಟಕದ ಜನರು ಮುಗ್ಧರು ಅಂದಂಗೆ ಈ ರೂಲ್ಸ್ ಮಾತಾಡಲ್ಲ. ರೂಲ್ಸ್ ಮಾತಾಡಿ, ಬಸ್ ಆಗಬೇಕು. 60 ಜನ ಇದ್ದರೆ ಒಂದು ಬಸ್ ವ್ಯವಸ್ಥೆ ಮಾಡಲೇಬೇಕು. ನಾವೆಲ್ಲ ಡಿಪೋಗಳಲ್ಲಿ ಇರ್ತಾರೆ ಅಲ್ವಾ. ಕೇಳೋಕ್ಕೆ ನಮ್ಗೆ ಹಕ್ಕಿದೆ, ನಮ್ಮ ಸರ್ಕಾರ ನಮ್ಮದು ಅಂತ ಯೋಚನೆ ಮಾಡಿ ಅಂತ ಹೇಳ್ತಾ ಈ ಸುದ್ದಿಯನ್ನು ನನ್ನ ಅಕ್ಕ ತಂಗಿಯರು, ನನ್ನ ಅಣ್ಣ ತಮ್ಮಂದಿರು ಯಾರಾದರೂ ಆಗಲಿ ತಡವಾಗಿ ಹೋಗೋ ಪ್ರಯಾಣ ಮಾಡೋಂಥವ್ರು ಬೆಂಗಳೂರಲ್ಲಿ ಆಗ್ಬೋದು ಶೇರ್ ಮಾಡಿ. ಯಾವುದೇ ರೀತಿಯ ಸಮಸ್ಯೆ ಆದರೆ, ನಿಮಗೇನೋ ಅನುಮಾನಾಸ್ಪದವಾಗಿ ಏನಾದರೂ ಅಲ್ಲಿ ಬಸ್ ಸ್ಟ್ಯಾಂಡ್ಗಳಲ್ಲಿ ಏನಾದರೂ ಸಮಸ್ಯೆ ಆಗಿದ್ದರೆ ಕರೆ ಮಾಡಿ. ನಿಮ್ಮ ತಮ್ಮ ಅಂತ ನಾನು ನನಗೆ ಆಗೋ ರೀತಿ ಪರಿಹಾರ ಮಾಡಿಕೊಡ್ತೀನಿ. ನಮಸ್ಕಾರ, ಧನ್ಯವಾದಗಳು. ನಿಮ್ಮ ಅನಿಸಿಕೆಯನ್ನು ಈ ವಿಡಿಯೋವನ್ನು ಜಸ್ಟ್ ಲೈಕ್ ಮಾಡಿ, ಇಷ್ಟ ಆಗುತ್ತೆ. ನಮಸ್ಕಾರ, ಧನ್ಯವಾದಗಳು.